ಲೇಡೀಸ್ ಅಂಡ್ ಜೆಂಟಲ್ಮನ್, ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಕ್ರಮಗಳು ಒಂದೊಂದಾಗಿಯೇ ಹೊರಬರ್ತಾ ಇದೆ. ಡಿಸಿಸಿ ಅಕ್ರಮಗಳ ಬಗ್ಗೆ ನಿಮ್ಮ ಫೋಕಸ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡಿ ಬ್ಯಾಂಕ್ನ ಅವ್ಯವಹಾರ ಹಾಗೆ ಅಕ್ರಮಗಳನ್ನ ಒಂದೊಂದಾಗಿಯೇ ನಿಮ್ಮ ಮುಂದೆ ಇಟ್ಟಿತ್ತು. ಈಗ ನಿಮ್ಮ ಫೋಕಸ್ ಟಿವಿಯ ಹೋರಾಟಕ್ಕೆ ಬಹುದೊಡ್ಡ ಜಯ ಸಿಕ್ಕಂತಾಗಿದೆ. ಇದರ ಪರಿಣಾಮ ಡಿಸಿಸಿ ಬ್ಯಾಂಕ್ನ ಅಕ್ರಮಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ಚರಿಕೆಯನ್ನ ನೀಡಿದೆ. ಲಕ್ಷಾಂತರ ದಂಡವನ್ನ ವಿಧಿಸಿ ಆದೇಶವನ್ನ ನೀಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಹೋಗ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಂತ ಅಂದ್ರೆ ಅಕ್ರಮಗಳ ತವರು ಮನೆ ಅನ್ನುವಂತಾಗಿದೆ. ಇಲ್ಲಿಯ ಆಡಳಿತ ರಾಜಕಾರಣಿಗಳ ಕೈಗೆ ಸಿಲುಕಿ ನಲ್ಗ್ ಹೋಗ್ತಾ ಇದೆ. ರಾಜಕಾರಣಿಗಳು ಬ್ಯಾಂಕ್ ನಲ್ಲಿರುವಂತಹ ಜನರ ಹಣವನ್ನ ತಮ್ಮ ಮಾವನ ಮನೆಯಿಂದ ಬಂದಂತಹ ಆಯರ್ ಅನ್ನೋ ತರ ತಿಳಿದುಕೊಂಡಿದ್ದಾರೆ. ಎಲ್ಲದಕ್ಕೂ ಒಂದು ಅಂಕುಶ ಅಂತ ಇದ್ದೇ ಇರುತ್ತೆ ಅಲ್ವಾ? ಅದೇ ರೀತಿ ಈ ಡಿಸಿಸಿ ಬ್ಯಾಂಕ್ನ ಆಟಾಟೋಪಗಳಿಗೆ ಅವ್ಯವಹಾರಗಳನ್ನ ಕಂಡು ಸ್ವತಃ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆರಳಿ ಕೆಂಡವಾಗಿದೆ. ಡಿಸಿಸಿ ಬ್ಯಾಂಕ್ಗೆ ಮಂಗಳಾರತಿ ಮಾಡಿ ಸರಿ ದಾರಿಯಲ್ಲಿ ಸಾಗುವಂತೆ ಎಚ್ಚರಿಕೆಯನ್ನ ನೀಡಿದೆ. ಜೊತೆಗೆ 2 ಲಕ್ಷ ರೂಪಾಯಿಗಳ ದಂಡವನ್ನ ಕೂಡ ಹಾಕಿದೆ. ಈ ಡಿಸಿಸಿ ಬ್ಯಾಂಕ್ ಮಾಡಿರುವಂತಹ ಅಕ್ರಮಗಳು ಒಂದೆರಡಲ್ಲ. ಏನ್ ಮಾಡಬೇಡಿ ಅಂತ ಕಾನೂನು ಹೇಳುತ್ತೋ ಅದನ್ನ ಮಾಡೋದೇ ಈ ಡಿಸಿಸಿ ಬ್ಯಾಂಕ್ನ ಸ್ಪೆಷಾಲಿಟಿ. ಉದಾಹರಣೆಗೆ ಅಲ್ಲಿ ಡೈರೆಕ್ಟರ್ ಯಾರಿರ್ತಾರೋ ಅವರ ಸಂಬಂಧಿಕರಿಗೆ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಕೊಟ್ಟಿದ್ದಾರೆ. ಬಂಗಾರದ ಮೌಲ್ಯಕ್ಕಿಂತಲೂ ಹೆಚ್ಚಿನ ಮೊತ್ತದ ಸಾಲವನ್ನ ಬಂಗಾರ ಒತ್ತೆ ಇಟ್ಕೊಂಡು ನೀಡಲಾಗುತ್ತೆ. ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಹೆಚ್ಚಿನ ಹಣವನ್ನ ಸಾಲದ ರೂಪದಲ್ಲಿ ನೀಡಲಾಗಿದೆ. ಇನ್ನು ಹಲವು ಕಾನೂನು ಬಾಹಿರ ಆಸ್ತಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ನೀಡಿರೋದು ವಿಚಾರಣೆಯಲ್ಲಿ ಸಾಬೀತಾಗಿದೆ. ಡಿಸಿಸಿ ಬ್ಯಾಂಕ್ ಅಕ್ರಮಗಳ ಬಗ್ಗೆ ಸಾಲು ಸಾಲು ಆರೋಪಗಳು ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ನಬಾರ್ಡ್ ನಡೆಸಿದಂತಹ ನಿಯಮಿತ ಪರಿಶೀಲನೆಯಲ್ಲಿ ಬ್ಯಾಂಕ್ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದಿರುವಂತಹ ವ್ಯವಹಾರ ನಡೆಸಿರೋದು ಪತ್ತೆಯಾಗಿದೆ. ಈ ಕಾರಣಕ್ಕಾಗಿಯೇ ಬ್ಯಾಂಕ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ತೇಪೆ ಹಚ್ಚಿ ತಪ್ಪನ್ನ ಮುಚ್ಚಾಕೋದಕ್ಕೆ ಬ್ಯಾಂಕ್ ಹೆಣಗಾಡಿತ್ತು. ಆದ್ರೆ ಬ್ಯಾಂಕ್ ವಿರುದ್ಧ ಅಕ್ರಮಗಳ ಆರೋಪಗಳು ನಿಜವಾಗಿದೆ ಅಂತ RBI ತಿಳಿಸಿದೆ. ಜಯಶೀಲ್ ಶೆಟ್ಟಿ ಎಂಬಾತನಿಗೆ 5 ಕೋಟಿ ರೂಪಾಯಿ ಮೌಲ್ಯದ ಜಮೀನಿಗೆ ಬರೋಬ್ಬರಿ 120 ಕೋಟಿ ರೂಪಾಯಿ ನೀಡಿದ್ದನ್ನ ನಿಮ್ಮ ಫೋಕಸ್ ಟಿವಿ ದಾಖಲೆ ಸಮೇತವಾಗಿ ಬಯಲು ಮಾಡಿತ್ತು. ನಿರ್ದೇಶಕ ಮಂಡಳಿ ಮತ್ತು ಅಧಿಕಾರಿಗಳನ್ನ ಸೂಕ್ತವಾಗಿ ಪ್ರಶ್ನೆ ಮಾಡಿತ್ತು. ಅದಲ್ಲದೆ ಬ್ಯಾಂಕ್ನಲ್ಲಿ ನಡೆಯುವಂತಹ ಇನ್ನಿತರೆ ಅಕ್ರಮಗಳ ಬಗ್ಗೆಯೂ ಸಹ ಫೋಕಸ್ ಟಿವಿ ಗಮನ ಸೆಳೆದಿತ್ತು. ಈಗ ನಮ್ಮ ಹೋರಾಟಕ್ಕೆ ತಾರ್ಕಿಕ ಗೆಲುವು ಸಿಕ್ಕಿದ್ದು ನಿರ್ದೇಶಕರ ಮಾತನ್ನ ಕೇಳಿ ಅಕ್ರಮಗಳನ್ನ ಮಾಡಿರುವಂತಹ ಅಧಿಕಾರಿಗಳು ಇದೀಗ ಇಂಗುತಿಂದ ಮಂಗನಂತಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಟುಡೇ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.